ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಏನಪ್ಪ ಅಂತಂದರೆ ಶ್ರೀ ಸಿದ್ದರಾಮೇಶ್ವರ ಅಂದರೆ ಕೇರ್ ಆ್ಯಂಡ್ ಕಂಪನಿ ಬಸ್ ಮೋಡ್ ಪೋನ್ರಾಜ್ ಅವರು ರಿಲೀಸ್ ಮಾಡಿರುವಂಥ ಒಂದು ಬಸ್ ಮೋಡ್ನ ರಿವ್ಯೂ ಮಾಡ್ತಾಯಿದ್ದೀನಿ. ಅದೇ ನಮ್ಮ ಸಿದ್ದರಾಮೇಶ್ವರ ಲಿವರಿ ಹಾಕ್ಕೊಂಡು ರಿವ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ಈ ಒಂದು ಗೇಮ್ನ ನಾವು ನಿಜವಾಗ್ಲೂ ಫೋನಲ್ಲಿ ಆಡ್ಬೋದಾ ಅಂತ ಕೇಳ್ಬೋದು. ನಿಜ ಗೈಸ್, ಇದನ್ನು ನಿಜವಾಗ್ಲೂ ನಾವು ಫೋನಲ್ಲಿ ಆಡ್ಬೋದು. ಮೊದಲನೇದಾಗಿ ಸುಮಾರು ಜನಕ್ಕೆ ಈ ಗೇಮ್ ಯಾವುದು ಅಂತಲೇ ಗೊತ್ತಿಲ್ಲ. ಈ ಗೇಮು ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ ಫ್ರೆಂಡ್ಸ್. ಇದು ಪ್ಲೇಸ್ಟೋರಲ್ಲಿ ಹೋಗಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಅಂತ ಹೊಡೆದ್ರೆ ಸಿಗುತ್ತೆ. ಮತ್ತು ಸ್ಟಾರ್ಟಿಂಗ್ ಗೇಮ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇದೇ ಬಸ್ ಬರೋಲ್ಲ ಫ್ರೆಂಡ್ಸ್. ನೀವು ಇದನ್ನು ಯೂಟ್ಯೂಬಿಂದ ಆ್ಯಡ್ ಮಾಡ್ಕೋಬೇಕು ಬಸ್ ಗೇಮ್ಗೆ. ಅದನ್ನು ಹೇಗೆ ಆ್ಯಡ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮತ್ತು ಈ ಮೋಡ್ನ ಆ್ಯಡ್ ಮಾಡ್ಕೊಂಡ ತಕ್ಷಣ ಈ ಲಿವರಿನ ನಮ್ಮ ಕ್ರೇಜಿ ಗೇಮಿಂಗ್ ಕನ್ನಡ ಅವರು ರಿಲೀಸ್ ಮಾಡಿರೋದು. ಇದನ್ನೇ ಬೇರೆ ಥರ ಡೌನ್ಲೋಡ್ ಮಾಡ್ಕೋಬೇಕು. ಈ ಲಿವರಿ ಅಂದರೆ ಏನಪ್ಪ ಅಂತಂದರೆ, ಲಿವರಿ ಅಂದರೆ ಏನಿಲ್ಲ ಗೈಸ್, ಬಸ್ ಮೇಲೆ ಪೇಂಟ್ ಮಾಡಿದಲ್ಲ ಅದೇ. ಸೊ ಮೊದಲನೇದಾಗಿ ಈ ಬಸ್ನ ರಿವ್ಯೂ ಮಾಡೋಣ, ಆಮೇಲೆ ಇದನ್ನು ಹೇಗೆ ಹಾಕೊಳ್ಳೋದು ಅಂತ ನೋಡೋಣ. ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರಲ್ಲಿ ಮೊದಲನೇದಾಗಿ 3 ಅನಿಮೇಷನ್ ಕೀಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಅನಿಮೇಷನ್ ಕೀನ ಕ್ಲಿಕ್ ಮಾಡಿದ್ರೆ ನಮಗೆ ಮುಂದೆಗಡೆ ಬೋರ್ಡ್ ಚೇಂಜ್ ಆಗುತ್ತೆ. ನೋಡ್ಬೋದು ಸ್ನೇಹಿತರೆ, ಮುಂದೆಗಡೆ ಬೋರ್ಡ್ ಚೇಂಜ್ ಆಗುತ್ತೆ ಮೊದಲನೇ ಅನಿಮೇಷನ್ ಕೀನ ಕ್ಲಿಕ್ ಮಾಡಿದ್ರೆ. ಮತ್ತು ಎರಡನೇದನ್ನ ಕ್ಲಿಕ್ ಮಾಡಿದ್ರೆ ವಿಂಡೋಸು ಮತ್ತು ಮುಂದೆಗಡೆ ಬ್ಯಾನೆಟು ಮತ್ತು ಮೇಲ್ಗಡೆ ಇದು ಓಪನ್ ಆಗುತ್ತೆ ಎರಡನೇ ಅನಿಮೇಷನ್ ಕೀ ಕ್ಲಿಕ್ ಮಾಡಿದ್ರೆ. ಮತ್ತು ಮೂರನೇ ಅನಿಮೇಷನ್ ಕೀನ ಕ್ಲಿಕ್ ಮಾಡಿದ್ರೆ ನಮಗೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಡ್ರೈವರ್ ಡೋರ್ ಓಪನ್ ಆಗುತ್ತೆ. ಮತ್ತು ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ವೈಫರ್ ಆನ್ ಆಗುತ್ತೆ. ಮತ್ತು ಲೈಟು ವೈಫರ್ ಬಟನ್ ಕ್ಲಿಕ್ ಮಾಡಿದ್ರೆ ಲೈಟು ಥರ ಮಿಂಚೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಲೈಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಮುಂದೆಗಡೆ ಲೈಟ್ ಬರುತ್ತೆ ಮತ್ತು ಒಳಗಡೆನೂ ಲೈಟ್ ಬರುತ್ತೆ. ಮತ್ತು ಡೋರ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೋರ್ ಓಪನ್ ಆಗೋಕ್ಕೆ ಡೋರ್ ಇಲ್ಲ ಫ್ರೆಂಡ್ಸ್. ಡೋರ್ ಬದಲು ನಮಗೆ ಏನಪ್ಪ ಅಂದರೆ ಇಲ್ಲಿ ಕಾಲೇಜ್ ಹುಡುಗರು ನೇತಾಡೋ ಥರ ಕೊಟ್ಟಿದ್ದಾರೆ. ಇದಂತೂ ಭಾಳ ರಿಯಲಿಸ್ಟಿಕ್ ಆಗಿದೆ ಫ್ರೆಂಡ್ಸ್. ಮತ್ತು ಈ ಮೋಡು ಲ್ಯಾಗ್ ವಿಷಯಕ್ಕೆ ಬಂದರೆ ಒಂಚೂರು ಲ್ಯಾಗ್ ಆಗೋಲ್ಲ ಫ್ರೆಂಡ್ಸ್. ಆರಾಮಾಗಿ 2GB ರ್ಯಾಮ್ ಫೋನ್ಗಳಲ್ಲೂ ಕೂಡ ಆರಾಮಾಗಿ ವರ್ಕ್ ಆಗುತ್ತೆ, ಆಡ್ಬೋದು. ಮತ್ತು ಇದು ಒಳಗಡೆನೂ ಕೂಡ ಭಾಳ ರಿಯಲಿಸ್ಟಿಕ್ ಆಗಿ ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ಮೋಡ್ನ ರಿವ್ಯೂ. ಮತ್ತು ಈಗ ಇದನ್ನು ಹಾಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಳ್ತೀನಿ ಬನ್ನಿ. ಮೊದಲನೇದಾಗಿ ಸ್ನೇಹಿತರೆ, ಇದನ್ನು ಹಾಕೊಳ್ಳೋದಕ್ಕೆ ನಿಮ್ಮ ಹತ್ರ ಮೊದಲನೇದಾಗಿ ಗೇಮ್ ಇರಬೇಕು. ಆಮೇಲೆ ಈ ಒಂದು ಆ್ಯಪು ZHR ಆ್ಯಪ್ ಇರಬೇಕು. ಮತ್ತು ಯೂಟ್ಯೂಬ್ ಇರಬೇಕು. ಇಷ್ಟಿರಬೇಕು ಫ್ರೆಂಡ್ಸ್. ಮತ್ತು ಇದನ್ನು ಈ ಗೇಮನ್ನು ನೀವು ಪ್ಲೇಸ್ಟೋರಿಂದ ಬೇಕಾದ್ರೂ ಡೌನ್ಲೋಡ್ ಮಾಡ್ಬೋದು. ಇಲ್ಲಾಂದರೆ ನಾನು ಹೋದ ವೀಡಿಯೋದಲ್ಲಿ ಮಾಡಿದ್ದೀನಿ ಟ್ರಾಫಿಕ್ ಮೋಡ್ ಅಂತ, ಅಲ್ಲಿಂದ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಹಾಕೋಬೋದು. ನನ್ನ ಚಾಯ್ಸ್ ಏನಪ್ಪ ಅಂತಂದರೆ ಟ್ರಾಫಿಕ್ ಮೋಡಿಂದ ಹಾಕೊಳ್ಳಿ. ಯಾಕಂದರೆ ಯಾವುದೇ ರೀತಿ ಆ್ಯಡ್ಸ್ ಬರೋಲ್ಲ ಮತ್ತು ಎಲ್ಲ ಚೆನ್ನಾಗಿ ಟ್ರಾಫಿಕಲ್ಲಿ ವರ್ಕ್ ಆಗ್ತವೆ. ಮತ್ತು ಇದನ್ನು ಹಾಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಯೂಟ್ಯೂಬ್ ಓಪನ್ ಮಾಡಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ. ಅಲ್ಲಿ ಕೇರ್ ಆ್ಯಂಡ್ ಕಂಪನಿ ಬಸ್ ಮೋಡ್ ರಿಲೀಸ್ ವಿಡಿಯೋ ಲಿಂಕ್ ಅಂತ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ವಿಡಿಯೋಗೆ ಕರ್ಕೊಬರುತ್ತೆ. ಇದು ನಮ್ಮ ಪೋನ್ರಾಜ್ ಅವರು ಕ್ರಿಯೇಟ್ ಮಾಡಿರುವಂಥ ಒಂದು ಮೋಡು. ಮತ್ತು ಇದಕ್ಕೆ ಯಾವುದೇ ಪಾಸ್ವರ್ಡ್ ಇಲ್ಲ. ಈಗ ಇದನ್ನು ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ. ಮತ್ತು ಅಲ್ಲಿ ಮೋಡ್ ಲಿಂಕ್ ಅಂತ ಇರುತ್ತಲ್ಲ, ಅಲ್ಲಿ ಮೋಡ್ ಲಿಂಕ್ ಅಂತ ಇದೆ ಅಲ್ಲ ನೋಡಿ ಫ್ರೆಂಡ್ಸ್. ಅಲ್ಲಿ ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಶೇರ್ ಮೋಡ್ಸ್ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಈ ರೀತಿ ಬರುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ 5 ಸೆಕೆಂಡ್ ವೆಯ್ಟ್ ಮಾಡೋಕ್ಕೆ ಇರುತ್ತೆ. 5 ಸೆಕೆಂಡ್ ವೆಯ್ಟ್ ಮಾಡಾದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಹಳದಿ ಕಲರಲ್ಲಿ ಬರ್ತದೆ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಈ ಥರ ವೈಟ್ ಸ್ಕ್ರೀನ್ ಏನಾದ್ರು ಆದರೆ ಬ್ಯಾಕ್ ಬಟನ್ ಒತ್ತಿ. ಮತ್ತು ಈ ರೀತಿ ಬಂದಾಗ ಇಲ್ಲಿ ಅಲೋ ಕೊಡಿ. ಮತ್ತು ಇಲ್ಲಿ ಡೌನ್ಲೋಡ್ ಅಂತ ಯೆಲ್ಲೋ ಕಲರ್ ಇದೆಯಲ್ಲ ಫ್ರೆಂಡ್ಸ್, 15.2 MB ಫೈಲು. ಇದು ಒಂಚೂರು ಹ್ಯಾಂಗಾಗಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಿಮಗೆ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ ಏನಾದರೂ ಬಂದರೆ ಸಿಂಪ್ಲಿ ನಿಮ್ಮ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತೆ ಕ್ಲಿಕ್ ಮಾಡಿ, ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಆ್ಯಡ್ಸ್ ಬಂದರೆ ಮತ್ತೆ ಬ್ಯಾಕ್ ಬಟನ್ ಬನ್ನಿ, ಮತ್ತೆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು 3 ಸಲ ಮಾಡಿದ್ರೆ ನಿಮ್ಮ ಫೈಲು ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಂದು ಆಲ್ರೆಡಿ ಡೌನ್ಲೋಡ್ ಆಗಿದೆ. 16 MB ಬಂದುಬಿಡುತ್ತೆ ಫ್ರೆಂಡ್ಸ್. ಡೌನ್ಲೋಡ್ ಆದಮೇಲೆ ಪೂರ್ತಿ ಡೌನ್ಲೋಡ್ ಮಾಡ್ಕೋಬೇಕು. ಪೂರ್ತಿ ಡೌನ್ಲೋಡ್ ಆಗಲಿಲ್ಲ ಅಂದರೆ ವರ್ಕ್ ಆಗೋಲ್ಲ ಫ್ರೆಂಡ್ಸ್. ನೀವು ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ, ಏನಿಲ್ಲ ಒಂದು 15 MB ಇದೆ ಅಷ್ಟೇ. ಪೂರ್ತಿ ಡೌನ್ಲೋಡ್ ಮಾಡ್ಕೊಂಡು ನೀವು ಹಾಕೋಬೇಕಾಗುತ್ತೆ, ಇಲ್ಲಾಂದರೆ ವರ್ಕ್ ಆಗೋಲ್ಲ. ಮತ್ತು ಇವಾಗ ಇದು ಮೋಡ್ ಡೌನ್ಲೋಡ್ ಮಾಡಾಯಿತು. ಇವಾಗ ಲಿವರಿ ಡೌನ್ಲೋಡ್ ಮಾಡಬೇಕಲ್ವ ಫ್ರೆಂಡ್ಸ್. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿದ್ದೀನಿ, ಇನ್ನೊಂದು ಲಿಂಕ್ ಕೊಟ್ಟಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವಿಡಿಯೋ ಓಪನ್ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಇಲ್ಲಿ ಶೇರ್ ಮೋಡ್ಸು ಮತ್ತು ಗೂಗಲ್ ಡ್ರೈವ್ ಅಂತ 2 ವೆಬ್ಸೈಟ್ಗಳು ಬರ್ತವೆ. ನೀವು ಶೇರ್ ಮೋಡ್ಸಲ್ಲೇ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ಗೂಗಲ್ ಡ್ರೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೂಗಲ್ ಡ್ರೈವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಈ ಥರ ಬ್ಲ್ಯಾಕ್ ಆಗುತ್ತೆ. ಆಮೇಲೆ ಈ ಥರ ಸ್ವಲ್ಪ ಟವರ್ ಇರೋ ಜಾಗದಲ್ಲಿ ಇರಿ ಫ್ರೆಂಡ್ಸ್. ನೆಟ್ವರ್ಕ್ ಇಲ್ಲ ಅಂದರೆ ಲೇಟ್ ಆಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಅಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಡೌನ್ಲೋಡ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಈ ಲಿವರಿ ಇದೇ ಥರ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆದಮೇಲೆ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಎಲ್ಲನೂ ಕ್ಲಿಯರ್ ಮಾಡ್ಕೊಳ್ಳಿ. ಮತ್ತು ವಾಪಸ್ ಇವಾಗ ZHR ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಇರಲೇಬೇಕು, ಆ್ಯಪ್ ನಿಮ್ಮ ಹತ್ರ ಇರಲೇಬೇಕು. ಇದನ್ನು ಪ್ಲೇಸ್ಟೋರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಮತ್ತು ಇಲ್ಲಿ ZHR ಆ್ಯಪಲ್ಲಿ ಡೌನ್ಲೋಡ್ ಫೋಲ್ಡರ್ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀವು ತಡಕಬೇಕಾಗುತ್ತೆ. ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಡೌನ್ಲೋಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇವಾಗ ತಾನೇ ಡೌನ್ಲೋಡ್ ಮಾಡಿರೋ ವಿಡಿಯೋ ಅದ್ರ ಫೈಲು ಲಾಸ್ಟಿಗೆ ಬರಬೇಕು ಅಂದರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೇಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಲಾಸ್ಟಿಗೆ ತಳ್ಳಿದ್ರೆ ಈ ಫೈಲು ಇವಾಗ ತಾನೇ ಡೌನ್ಲೋಡ್ ಮಾಡಿರೋ ಫೈಲು ನಿಮಗೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಲಿವರಿ ಮತ್ತು ಫೈಲು 2 ಸಿಗ್ತಾಯಿದೆ. ಇಲ್ಲಿ KRN ಕೋ ಬಸ್ ಮೋಡ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಇದೇ ನಾವು ಡೌನ್ಲೋಡ್ ಮಾಡಿರೋ ಫೈಲು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಎಕ್ಸ್ಟ್ರಾಕ್ಟ್ ಏರ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಎಕ್ಸ್ಟ್ರಾಕ್ಟ್ ಏರ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾಕ್ಟ್ ಏರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಈ ಥರ ಕೇಳಲ್ಲ ನಿಮಗೆ, ನಾನು ಆಲ್ರೆಡಿ ಎಕ್ಸ್ಟ್ರಾಕ್ಟ್ ಮಾಡಿದ್ದೀನಿ, ಅದಕ್ಕೆ ಆ ಥರ ಕೇಳ್ತಾ ಇದೆ. ಮತ್ತು ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ವೈಟ್ ಕಲರ್ ಫೈಲು ಕಾಣಿಸುತ್ತೆ ನಿಮಗೆ. ಇಲ್ಲಿ ಏನೋ ಒಂಥರ ವೈಟ್ ಕಲರ್ ಫೈಲು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ಫೈಲು ಇದರ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಕಟ್ ಅಂತ ಇದೆಯಲ್ಲ, ಕಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ. ಡಿವೈಸ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಬಸ್ ಸೀಡ್ ಅಂತ ಇರುತ್ತೆ ಫ್ರೆಂಡ್ಸ್, ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೋಡ್ಸ್ ಅಂತ ಕಾಣುತ್ತಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಮೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಪೇಸ್ಟ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್, ನಿಮ್ಮ ಈ ಮೋಡು ಬಸ್ ಸೀಡ್ಗೆ ಆ್ಯಡ್ ಆಗಿದೆ. ಇವಾಗ ಎಲ್ಲನೂ ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಗೇಮನ್ನ ಓಪನ್ ಮಾಡಿ ಫ್ರೆಂಡ್ಸ್. ನಿಮ್ಮ ಗೇಮನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಈ ರೀತಿ ಲೋಡ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನಿಮಗೆ ಓಪನ್ ಮಾಡಿದ ತಕ್ಷಣ ಇದೇ ಬಸ್ ಬರೋಲ್ಲ, ನಾನು ಆಲ್ರೆಡಿ ಹಾಕೊಂಡಿದ್ದೆ ಅದಕ್ಕೆ ಬರ್ತಾಯಿದೆ. ನೀವು ಓಪನ್ ಮಾಡಿದ ತಕ್ಷಣ ಚೂಸ್ ಮಾಡ್ಕೋಬೇಕು. ಆಮೇಲೆ ಈಗ ಲಿವರಿ ಹಾಕ್ಕೊಳ್ಳಿ. ಈ ರೀತಿ ಲಿವರಿ ಅಪ್ಲೈ ಮಾಡಿಕೊಂಡ್ರೆ ಮುಗೀತು, ನಿಮ್ಮ ಬಸ್ ರೆಡಿ. ಮತ್ತು ಇಷ್ಟ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.